ಸರವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕಥೆಯನ್ನು ಕೇಳುವ ಮೊದಲು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಯನ್ನು ಕೇಳಿ. ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಒಮ್ಮೆ ಕೈಯನ್ನು ಹಿಡಿದರೆ ಅದೇ ತಾನೇ ಪ್ರೀತಿಯ ಆಸರೆ. ಅಧ್ಯಾಯ 20. ಓಕೆ ಬ್ರೋ, ಲೇಟ್ ಮಾಡದೆ ಬೇಗ ಬಾ, ನಾನು ಅಮ್ಮ ಮುಂದೆ ಹೋಗಿರ್ತೀವಿ ಎಂದ ಹಿತ್ಕಲ್ಯಾಣಿ ದೇವಸ್ಥಾನಕ್ಕೆ ಹೊರಟರು. ತಕ್ಷ್ ಕ್ಲೈಂಟ್ಗಾಗಿ ಕಾಯುತ್ತಾ ಮನೆಯಲ್ಲೇ ಉಳಿದ. ಅರ್ಧ ಗಂಟೆಯ ಆಸುಪಾಸಲ್ಲಿ ತಶ್ ಕ್ಯಾಬ್ ಮಾಡಿಕೊಂಡು ತಕ್ಷ್ ಮನೆಯ ಮುಂದೆ ಬಂದು ನಿಂತಳು. 3 ಅಂತಸ್ತಿನ ದೊಡ್ಡ ಮನೆಯೇ ಅದು. ತಕ್ಷ್ ಜೀವನ ಹೀಗೂ ಇತ್ತು ಎಂದು ತಶ್ ನಿರೀಕ್ಷಿಸಿರಲಿಲ್ಲ. ತಾನೆಲ್ಲಿ ಎಡವಿದೆ ತಕ್ಷ್ ವಿಚಾರವಾಗಿ ಎಂದು ಯೋಚಿಸುತ್ತಲೇ ತಕ್ಷ್ ಮನೆಯನ್ನು ಕಣ್ಣು ತುಂಬಿಕೊಂಡಳು. ಅವಳ ಮನೆಗೆ ಯೋಲಿಸಿದರೆ 3 ಪಟ್ಟು ದೊಡ್ಡದಿದೆ ಮನೆ. ಗೇಟಿಗೆ ತಾಗಿ ಇದ್ದ ಸೂರ್ಯವಂಶಿ ಬೋರ್ಡ್ ಕಾಣುತ್ತಲೇ ಗೇಟ್ ತೆರೆದು ಒಳಗಡೆಯಿಟ್ಟಳು. ಆಳು ಕಾಳು ಯಾರೂ ಕಾಣುತ್ತಿಲ್ಲ. ಸುತ್ತಲೂ ನೋಡುತ್ತಾ ಹೆಜ್ಜೆ ಇಡುತ್ತಿದ್ದವಳ ಯೋಚನೆಯೆಲ್ಲ ತಕ್ಷಣ ಭೇಟಿ ಮಾಡುವುದರತ್ತ. ತಕ್ಷಣ ಕಾಣದಿದ್ದರೆ ಅವನಷ್ಟು ಶ್ರೀಮಂತನಾಗಿರಲು ಸಾಧ್ಯವೇ ಎಂಬ ಅನುಮಾನ ಕೂಡ ತಲೆಹೊಕ್ಕಿದೆ. ಅದನ್ನು ಪರಿಹರಿಸಿಕೊಳ್ಳಬೇಕಲ್ಲ. ಒಳಬರುತ್ತಲೇ ಎದುರಾದರೂ ಮನೆಯ ಕೆಲಸದವರು. ಯಾರು ಬೇಕಿತ್ತು ಎಂದು ಕೇಳುತ್ತಲೇ ಬಂದ ಹೆಂಗಸೊಬ್ಬಳು ತಶ್ನನ್ನು ಬಾಗಿಲಲ್ಲೇ ತಡೆದಳು. ತಕ್ಷಣ ಭೇಟಿ ಮಾಡೋಕೆ ಆಫೀಸ್ನಿಂದ ಬಂದಿ. ತಕ್ಷ್ ಸರ್ ಮನೆಗೆ ಬನ್ನಿ ಅಂತ ಹೇಳಿದ್ರು, ಅದಕ್ಕೆ ನೇರವಾಗಿ ಇಲ್ಲಿಗೆ ಬಂದಿ ಎಂದಳು. ನೀನೇನಾ ಅದು? ಆಫೀಸ್ ಕಡೆಯಿಂದ ಬರ್ತೀನಿ ಅಂದಿದ್ದು? ಯಜಮಾನ್ರು ನೀನ್ ಬಂದಿದ್ದೇ ಆಫೀಸ್ ರೂಮ್ಗೆ ಕಳಿಸ್ಕೊಡು ಅಂತ ಹೇಳಿದ್ದಾರೆ. 3ನೇ ಮಹಡಿ ಹೋಗಿ ಎಡಕ್ಕೆ ಹೋಗಿ ಅಲ್ಲೇ ಆಫೀಸ್ ರೂಮ್. ಕಾಫಿನಾ ಜ್ಯೂಸ್ ತಗೋತೀರಾ? ನೋ ಥ್ಯಾಂಕ್ಸ್ ಎಂದು ಹೆಜ್ಜೆ ಇಟ್ಟ ತಕ್ಷಣ ತಡೆದು, ಮುಜುಗರ ಬೇಡ, ಆ ಮನೆಗೆ ಬಂದವರ್ಗೆ ಒಳ್ಳೆಯ ಉಪಚಾರ ಕೊಡದೆ ಹೋದ್ರೆ ಯಜಮಾನ್ರು ಕೋಪ ಮಾಡ್ಕೋತಾರೆ. ಜ್ಯೂಸ್ ತಗೊಂಡ್ಬರ್ತೀನಿ, ನೀವು ಹೋಗಿ ಎಂದ ಕೆಲಸದಾಕಿ ಜ್ಯೂಸ್ ತರಲು ಹೋದರೆ ತಶ್ ಅವಳು ಹೇಳಿದಂತೆ 3ನೇ ಮಹಡಿಗೆ ಹೋಗಿ ಎಡಕ್ಕೆ ತಿರುಗಿದಳು. ಅದೊಂದು ಐಷಾರಾಮಿ ಮನೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಆಫೀಸ್ ರೂಮ್ನ ಎದುರು ನಿಂತವಳಿಗೆ ಗಾಜಿನ ಬಾಗಿಲಿನಿಂದ ತಕ್ಷ್ ಲ್ಯಾಪ್ಟಾಪ್ ಕುಟ್ಟುತ್ತಾ ಕೂತಿರುವುದು ಕಾಣುತ್ತಿದೆ. ಅವನನ್ನು ಕಾಣುತ್ತಲೇ ಮೊದಲ ಬಾರಿ ಹೆಣ್ಣಿಗೆ ಕಂಪನ. ಕಾರಣ ತಕ್ಷಣನ್ನೂ ಅವಳು ಈ ಜಾಗದಲ್ಲಾಗಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ನಿರೀಕ್ಷಿಸಿರಲಿಲ್ಲ. ಎಲ್ಲೋ ತನ್ನ ಅನುಮಾನವಾಗಿಯೇ ಇರುವುದೆಂದು ಯೋಚಿಸಿದವಳಿಗೆ ಸಣ್ಣ ಮಟ್ಟಿಗೆ ಆಘಾತವೇ ಆಗಿತ್ತು. ಆದರೂ ಅವ ಮಾಡಿದ ಮೋಸ ನೆನಪಿಗೆ ಬರುತ್ತಲೇ ನೇರವಾಗಿ ಒಳಗಡೆಯಿಟ್ಟಳು. ಬರಬೇಕು, ದ ಗ್ರೇಟ್ ತಶ್ವಿಕಾ ಚಕ್ರವರ್ತಿ ಎಂದವ ಬಾಗಿಲ ಸದ್ದಿಗೆ ಅವಳನ್ನು ಗುರುತಿಸಿದ್ದ. ಮೊದಲೇ ಅವಳನ್ನು ನಿರೀಕ್ಷಿಸಿ ಹಾಗೇ ಇತ್ತು. ಅವನ ಆ ಗತ್ತಿನ ದನಿಗೆ ಯಾರಾದರೂ ಸರಿ ತಲೆ ಬಾಗಲೇಬೇಕು. ಆದ್ರೆ ತಶ್ ಗಟ್ಟಿಗಿಟ್ಟಿ ಎದಿ ಢವಢವ ಎಂದರೂ ಅಂಜದಿ ಅವನ ಎದರಲ್ಲಿ ನಿಂತಳು. ಬನ್ನಿ ತಶ್ವಿಕಾ ಚಕ್ರವರ್ತಿ, ಈ ಬಡವನ ಮನೆಗೆ ಭಾಗ್ಯಲಕ್ಷ್ಮಿಯ ಹಾಗೇ ಬಂದಿರುವಿರಿ. ನಮ್ಮಂಥ ಮಿಡಿಲ್ ಕ್ಲಾಸ್ ಜನರ ಮನೆಗೆ ಬರಲು ಮನಸ್ಸು ಮಾಡಿದಿರಾ ಅಂದಮೇಲೆ ಏನೂ ಬಲವಾದ ಕಾರಣ ಇರಲೇಬೇಕಲ್ಲ ಎಂದವನ ಮಾತಲ್ಲಿ ವ್ಯಂಗ್ಯವೊಂದೇ ತುಂಬಿದೆ. ಸ್ಟಾಪ್ ಇಟ್ ತಕ್ಷ್. ತಕ್ಷ್ ಸೂರ್ಯವಂಶಿ. ವಾವ್, ನನ್ನ ಬಗ್ಗೆ ಪೂರ್ತಿ ತಿಳ್ಕೊಂಡೇ ಬಂದಿರೋ ಹಾಗೆ ಇದೆ. ದಟ್ಸ್ ಗುಡ್ ಎಂದವ 2 ಜೇಬಿನಲ್ಲಿ ಕೈ ತೂರಿಸಿ ನಿಂತ. ಅವನ ಸಮಕ್ಕಿ ನಿಂತ ತಶ್, ಎಷ್ಟು ಧೈರ್ಯ ಇದ್ದರೆ ನನ್ನ ಹಾಗೂ ಡ್ಯಾಡ್ನ ಚೀಟ್ ಮಾಡ್ತೀಯಾ ಎಂದಳು. ಚೀಟ್ ಮಾಡಕ್ಕೆ ಧೈರ್ಯ ಬೇಡ ಡಿಯರ್, ಅಗ್ರಿಮೆಂಟ್ ವೈಫಿ. ಬುದ್ಧಿ ಬೇಕು. ಧೈರ್ಯ ಏನೂ ನಾಯಿಗೂ ಇರತ್ತೆ, ಬುದ್ಧಿವಂತಿಕೆ ಇರೋದು ಹುಲಿಗೆ ಮಾತ್ರ ಎಂದವ ತನ್ನ ಕಾಲರ್ ಏರಿಸಿ ತೋರಿಸಿದ್ದ. ಜಸ್ಟ್ ಶಟ್ ಅಪ್ ದಾಕ್ಷ್, ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗಿದೆ. ಕರ್ನಾಟಕ ಪೊಲೀಸ್ ಮುಂಬೈ ಪೊಲೀಸ್ಗೆ ಹೇಳಿ ನಿನ್ನ ಕಸ್ಟಡಿಗೆ ತಗೋತಾರೆ. ಅಲ್ಲಿಗೆ ನಿನ್ನ ಮರ್ಯಾದೆ, ಗೌರವ ಎಲ್ಲ ನನ್ನ ಕಾಲಿನ ಚಪ್ಲಿ ಸಮಕು ಬಂದು ನಿಲ್ಲತ್ತೆ. ನಾನೇ ನಿನ್ಗೊಂದು ಚಾನ್ಸ್ ಕೊಡ್ತೀನಿ. ಕಂಪ್ಲೇಂಟ್ ವಾಪಸ್ ತಗೋತೀನಿ. ಡ್ಯಾಡ್ ಪ್ರಾಪರ್ಟಿ ಅಂಡ್ ಕಂಪನಿ ಅಧಿಕಾರ 2 ವಾಪಸ್ ಕೊಡ್ಬೇಕು. ಡೀಲ್ ಓಕೆನಾ? ವೆರಿ ಗುಡ್ ಚಕ್ರವರ್ತಿ. ಈ ಚಕ್ರವರ್ತಿ ಎಂಪೈರ್ನ ಮುಂದಿನ ಚುಕ್ಕಾಣಿ ಹಿಡಿಯೋ ನಿನಿಗೆ ತುಂಬಾನೇ ಬುದ್ಧಿ ಕಮ್ಮಿ ಅಂತ ಸಾಬೀತು ಮಾಡ್ಬಿಟ್ಟೆ. ಅಧಿಕಾರ ಕೈಗೆ ಬಂದಾಗ ಅಹಂಕಾರ ತುಂಬ್ಕೊಂಡ್ರೆ ಏನಾಗತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು ಗೊತ್ತಾ? ನೀನೇ. ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರೆ ನಾನ್ ಭಯ ಬೀಳ್ತೀನಿ ಅಂತ ಯೋಚಿಸಿದ್ಯಾ ಅಂದ್ರೆ ನೀನ್ LKG ಬೇಬಿನೇ ಇರ್ಬೇಕು ಅಲ್ವಾ ಎಂದವನ ವ್ಯಂಗ್ಯದ ಮಾತು ಸಹಿಸದ ತಶ್ ಕೆರಳಿ ಅವನ ಕುತ್ತಿಗೆಗೆ ಕೈ ಹಾಕಿದಳು. ನನ್ಜೊತೆ ಆಟ ಬೇಡ ತಕ್ಷ್. ಡ್ಯಾಡ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ನಮ್ಮ ಫ್ಯಾಮಿಲಿಗೆ ಮೋಸ ಮಾಡುವಂಥ ತಪ್ಪು ನಾವೇನ್ ಮಾಡಿದ್ವಿ ಹೇಳಿ? ಡ್ಯಾಡ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತೋ ನಿನ್ನ ಕಂಬಿ ಎಣಿಸೋ ಹಾಗೆ ಮಾಡದೇ ಹೋದ್ರೆ ನಾನ್ ತಶ್ವಿಕಾ ಚಕ್ರವರ್ತಿನೇ ಅಲ್ಲ. ಓ, ಕಾಮ್ ಡೌನ್ ಮೈ ಡಿಯರ್ ಅಗ್ರಿಮೆಂಟ್ ವೈಫ್. ಜಾಸ್ತಿ ಕೋಪ ಆರೋಗ್ಯಕ್ಕೆ ಒಳ್ಳೇದೇ ಅಲ್ಲ. ನೀನ್ ಇಷ್ಟೆಲ್ಲ ರೈಸ್ ಆಗೋದ್ಯಾಕೆ?
ಕಾಮಾಗಿ ಮಾತಾಡೋದನ್ನ ಕಲಿಯೋದು ಯಾವಾಗ? ಕೋಪ ಮಾಡ್ಕೊಂಡ್ರೆ ಆಗೋ ಕೆಲ್ಸ ಯಾವುದೂ ಆಗಲ್ಲ. ಮೊದಲು ತಾಳ್ಮೆ ಮುಖ್ಯ. ಈಗ ಹೇಳು, ಈ ಬಡವನಿಂದ ಆಗಬೇಕಾದ ಕೆಲಸವಾದ್ರೂ ಏನು? ಮಹಾರಾಣಿಯವರು ಅಪ್ಪಣೆ ಇಟ್ರೆ ಎಲ್ಲಾ ಕೆಲಸ ಸಾಧ್ಯ ಅಲ್ವಾ? ತಕ್ಷ್, ಸ್ಟಾಪ್ ಮಾಡು ನಿನ್ನ ಈ ವ್ಯಂಗ್ಯ ತುಂಬಿದ ಮಾತನ್ನ. ನೀನ್ ನನ್ ಕಡೆ ನಿನ್ನ ಬಯೋಡೇಟಾ ಕೊಡುವಾಗ ಐಸ್ ಕ್ರೀಮ್ ಶಾಪ್ ಇದೆ ನಂದು ಅಂದಿದ್ದೆ ತಾನೆ? ಅದಕ್ಕೆ ನಿನ್ನ ನಾನು ಮಿಡಲ್ ಕ್ಲಾಸ್ ಅಂತ ಹೇಳಿದ್ದು. ನೀನು ಮೊದಲೇ ನನ್ಗೆ ಸತ್ಯ ಹೇಳಿದ್ರೆ ನಿನ್ನ ನಾನು ಮಿಡಲ್ ಕ್ಲಾಸ್ ಅಂತ ಕರೀತಾ ಇರ್ಲಿಲ್ಲ. ಇದ್ರಲ್ಲಿ ತಪ್ಪೆಲ್ಲ ನಿನ್ನದೇ. ವಾವ್, ಅಗ್ರೀಮೆಂಟ್ ವೈಫ್. ನೀನೊಬ್ಬಳು ಅಪ್ಪ ಮಾಡಿಟ್ಟ ಆಸ್ತಿಯಲ್ಲಿ ಮೆರಿತಿದ್ಯಾ ಅಂದ್ರೆ ಎಲ್ಲರೂ ನಿನ್ನ ಹಾಗೆ ಇರಲ್ಲ. ಅವರವರ ಸಂಪಾದನೆ ಅವರ ಹೊಟ್ಟೆ ತುಂಬ್ಸತ್ತೆ. ದಿನಕ್ಕೂ 200 ರೂಪಾಯಿ ಕೂಲಿ ಪಡೆಯೋನು ಆ ಕೂಲಿ ತಗೊಂಡು ನೆಮ್ಮದಿ ನಿದ್ದೆ ಮಾಡ್ತಾನೆ. ಅವನ ಸಂಪಾದನೆ ಮೇಲೆ ಅವನಿಗೆ ಗೌರವ ಇದೆ. ಹಾಗಂತ ಮಿಡಿಲ್ ಕ್ಲಾಸ್, ಪೂರ್ ಪೀಪಲ್ ಅಂತ ಹಂಗಿಸೋದು ಎಷ್ಟು ಸರಿ?